ಹಾಯ್ ಗೈಸ್, ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಫೈನಲಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಒಂದು ಡಿಸಿಷನ್ ಅನ್ನೋದು ಫೈನಲ್ ಆಗಿ ಕೊಟ್ಟಿದ್ದಾರೆ ಆಯಿತಾ. ಈ ಒಂದು ಡಿಸಿಷನಲ್ಲಿ ಏನೇನಿದೆ ಅಂತ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಆಯಿತಾ. ಇನ್ನು ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿರೋ ಡಿಸಿಷನ್ ಪ್ರಕಾರ ಏನು ಗೊತ್ತಾ, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಯಾವುದೆಲ್ಲ ಇದ್ದಾವೆ ಅಂಥ ಒಂದು ಕ್ವಶನ್ನ ಅವರು ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಯಾವುದೆಲ್ಲ ವ್ಯಾಲಿಡ್ ಕ್ವಶನ್ಸ್ ಇದ್ದಾವೆ ಅಂಥ ಒಂದು ಕ್ವಶನ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಆಯಿತಾ. ಇವಾಗ ಫಿಸಿಕ್ಸ್ನಲ್ಲಿ ನೋಡಿದ್ರೆ ಟೋಟಲ್ ಆಗಿ 51 ಕ್ವಶನ್ಸ್ ವ್ಯಾಲಿಡ್ ಕ್ವಶನ್ಸ್ ಇದ್ದಾವೆ. ಅದೇ ರೀತಿ 9 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ ಆಯಿತಾ. 9 ಕ್ವಶನ್ಸ್ನ ಕನ್ಸಿಡರ್ ಮಾಡಲ್ಲ ಆಯಿತಾ. ಅದೇ ರೀತಿ ಕೆಮಿಸ್ಟ್ರಿನಲ್ಲಿ ನೋಡಿದ್ರೆ 45 ಕ್ವಶನ್ಸು ವ್ಯಾಲಿಡ್ ಕ್ವಶನ್ಸ್ ಇದ್ದಾವೆ. ಅದೇ ರೀತಿ 15 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ ಆಯಿತಾ. ಅದೇ ರೀತಿ ಮ್ಯಾಥ್ಸ್ನಲ್ಲಿ ನೋಡಿದ್ರೆ ಟೋಟಲ್ ಆಗಿ 45 ಕ್ವಶನ್ಸ್ ವ್ಯಾಲಿಡ್ ಕ್ವಶನ್ಸ್ ಇದ್ದಾವೆ, 15 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ. ಅದೇ ರೀತಿ ಬಯಾಲಜಿನಲ್ಲಿ ನೋಡಿದ್ರೆ ಟೋಟಲ್ ಆಗಿ 49 ಕ್ವಶನ್ಸ್ ವ್ಯಾಲಿಡ್ ಕ್ವಶನ್ಸ್ ಇದ್ದಾವೆ, 11 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದ್ದಾವೆ. ಅದೇ ರೀತಿ ಯಾವುದೆಲ್ಲ ರಾಂಗ್ ಕ್ವಶನ್ಸ್ ಇದ್ದಾವೆ ಅಂಥ ಒಂದು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಇವಾಗ ಉನ್ನತ ಶಿಕ್ಷಣ ಇಲಾಖೆ ತಿಳಿಸಿದೆ ಆಯಿತಾ. ಅದೇ ರೀತಿ ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಟೋಟಲ್ ಆಗಿ 240 ಮಾರ್ಕ್ಸ್ಗೆ ನಿಮ್ಮ KCET ಪೇಪರ್ಸ್ ಇವ್ಯಾಲ್ಯೂಯೇಟ್ ಆಗ್ತಿತ್ತು. ಅಂದರೆ 60 ಮಾರ್ಕ್ಸು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಯಿಂದ ಇವ್ಯಾಲ್ಯೂಯೇಟ್ ಆಗ್ತಾಯಿತ್ತು. ಬಟ್ ಇವಾಗ ಟೋಟಲ್ ಆಗಿ 190 ಮಾರ್ಕ್ಸ್ಗೆ ನಿಮ್ಮ KCET ಪೇಪರ್ ಇವ್ಯಾಲ್ಯೂಯೇಟ್ ಆಗ್ತಾ ಇದೆ ಆಯಿತಾ. ಸೊ ಇದು ಒಂದು ಉನ್ನತ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರೋ ಒಂದು ಅಪ್ಡೇಟ್ ಆಯಿತಾ. ಸೊ ಕೆಲವರಿಗೆ ಇದು ಸ್ಯಾಟಿಸ್ಫೈ ಆಗಿರಲ್ಲ, ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಏನು ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರನ ಕೊಟ್ಟಿದ್ದಾರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಆಯಿತಾ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.